ಮನ್ರೇಗಾ ಮಹಾಯುದ್ಧ. ಮನ್ರೇಗಾ ವಿಚಾರದಲ್ಲಿ ಯಾಕಂದ್ರೆ ಒಂದು ಕಡೆ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಹೆಸರಿನಿಂದ ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು ಕಡೆಯಲ್ಲಿ ಈಗ ಗ್ರಾಮೀಣ ಮಟ್ಟದಲ್ಲಿ ವಿಕಸಿತ ಭಾರತಕ್ಕಾಗಿ ಗ್ರಾಮೀಣ ಮಟ್ಟದಲ್ಲಿರುವಂತಹ ಉದ್ಯೋಗ ಯೋಜನೆ. ಈ ವಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ ಅನ್ನುವಂಥದ್ದಾಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದ್ದಾಗಿದೆ. ಈಗ ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಆಗಿದೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗ ಮನ್ರೇಗಾ ಮಹಾಯುದ್ಧವನ್ನು ಆರಂಭಿಸಿದೆ. ಮಹಾತ್ಮ ಗಾಂಧಿ ನರೇಗಾ ಬದಲು ಜಿ ರಾಮ್ಜಿ ಮರುನಾಮಕರಣದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಈಗ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ನಿರ್ಧಾರವನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿದೆ. ಹೋರಾಟಕ್ಕೆ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಖಂಡನಾ ನಿರ್ಣಯವನ್ನು ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಬಿಲ್ನ ವಿರುದ್ಧ ಹೇಗೆ ಪಂಜಾಬ್ನಲ್ಲಿ ಆಲ್ರೆಡಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ದಾರೆ, ಅದೇ ಸ್ವರೂಪದಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬಿಲ್ ವಿರುದ್ಧ ನರೇಗಾ ವಿಚಾರದ ಚರ್ಚೆಗಾಗಿ 2 ದಿನಗಳ ವಿಶೇಷ ಅಧಿವೇಶನವನ್ನು ಕರೆಯೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ವಿಬಿಜಿ ರಾಮ್ಜಿ ಕಾನೂನಿನ ರೂಪವನ್ನು ಪಡ್ಕೊಂಡಿದೆ. ಅದಕ್ಕೆ ಈಗ ಅದನ್ನು ವಿರೋಧವನ್ನು ಮಾಡಬೇಕು, ಅದರ ವಿರುದ್ಧ ಒಂದು ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಬೇಕಾಗಿ ಒಂದು ವಿಶೇಷ ಅಧಿವೇಶನವನ್ನು ಕೈಗೊಳ್ಳಬೇಕು ಅಂತೇಳಿ ಮನ್ರೇಗಾ ಮತ್ತೆ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಒತ್ತಾಯಿಸುವಂತಹ ನಿರ್ಣಯವೂ ಕೂಡ ಇದರ ಜೊತೆಗೆ ಸೇರಿರುತ್ತೆ. ಅಂದರೆ ವಿಬಿಜಿ ರಾಮ್ಜಿಯನ್ನು ಕೈ ಬಿಡಬೇಕು ಮತ್ತು ಮನ್ರೇಗಾವನ್ನು ಜಾರಿಗೊಳಿಸಬೇಕು, ಮರುಜಾರಿ ಆಗಬೇಕು ಅಂತ ಹೇಳುವಂಥದ್ದು ಒತ್ತಾಯ ಇರಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ಣಯವನ್ನು ಅಂಗೀಕರಿಸ್ತಾರೆ. ಹಾಗಾದರೆ ಕಾಂಗ್ರೆಸ್ ಎತ್ತಿರುವಂತಹ ಆಕ್ಷೇಪಗಳು ಏನೇನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ಜಿ ರಾಮ್ಜಿ ಕಾನೂನಿಗೆ ತೀವ್ರ ವಿರೋಧವನ್ನು ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಜಿ ರಾಮ್ಜಿಯನ್ನ ಉದ್ದೇಶ ವಿಕಸಿತ ಭಾರತ 2047 ಅನ್ನುವಂಥದ್ರ ಉದ್ದೇಶದೊಂದಿಗೆ ಕಾನೂನನ್ನು ಕೇಂದ್ರ ಸರ್ಕಾರ ರೂಪಿಸಿದೆ, ಮೋದಿ ಸರ್ಕಾರ ರೂಪಿಸಿದೆ. ಆದರೆ ಜಿ ರಾಮ್ಜಿ ಬದಲು ಮನ್ರೇಗಾ ಮುಂದುವರಿಕೆಗೆ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತಾ ಇದೆ. ಅದೇ ಮುಂದುವರಿಬೇಕು ಅಂತ. ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಂತಹ ಯೋಜನೆ ಅನ್ನುವಂತಹ ಕಾರಣಕ್ಕಾಗಿ ದ್ವೇಷದ ರಾಜಕಾರಣವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನುವಂಥ ಆಕ್ಷೇಪವನ್ನು ಕಾಂಗ್ರೆಸ್ ಎತ್ತುತ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರನ್ನು ತೆಗೆಯುವ ಹುನ್ನಾರದ ವಿರುದ್ಧ ಹೋರಾಟ ಅಂತ ಹೇಳಿ ಇದನ್ನು ಕಾಂಗ್ರೆಸ್ ಪರಿಗಣಿಸಿದೆ. ದಲಿತರು, ಮಹಿಳೆಯರು, ರೈತರಿಗೆ ಉದ್ಯೋಗ ಒದಗಿಸುವ ಯೋಜನೆಗೆ ಅಭದ್ರತೆ ಎದುರಾಗುತ್ತೆ ಈ ಒಂದು ಮನ್ರೇಗಾವನ್ನು ಬದಲಿಸೋದ್ರಿಂದ ಅಂತ ಹೇಳಿ. ಬಡವರು ಆರ್ಥಿಕವಾಗಿ ಸಬಲರಾಗುವುದನ್ನು ಸಂಘ ಪರಿವಾರ ಸಹಿಸುವುದಿಲ್ಲ ಅಂತ ಹೇಳಿ ಈ ವಿಚಾರದಲ್ಲಿ RSS ವಿರುದ್ಧವೂ ಕೂಡ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಮತ್ತು RSSನ ಅಥವಾ ಸಂಘ ಪರಿವಾರದ ಸೂಚನೆಯಂತೆಯೇ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿದೆ ಅನ್ನುವಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಆರೋಪ. ಇದೇ ಕಾರಣಕ್ಕಾಗಿ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ತೀವ್ರಗೊಳಿಸೋದಕ್ಕೆ ಕಾಂಗ್ರೆಸ್ನವರು ನಿರ್ಧರಿಸಿದ್ದಾರೆ. ಒಂದು ರೀತಿಯಂಥ ಜನಾಂದೋಲನವನ್ನು ರೂಪಿಸಬೇಕು ಅಂತ ಹೇಳಿ ಮನ್ರೇಗಾ ಬಚಾವೋ ಘೋಷಣೆಯಡಿಯಲ್ಲಿ ಪ್ರತಿ ಊರುಗಳಲ್ಲೂ ಕೂಡ 5 ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ನಡೆಸಬೇಕು ಅನ್ನೋಂಥದ್ದು ಕಾಂಗ್ರೆಸ್ನ ತೀರ್ಮಾನ. ಜನಾಂದೋಲನವಾಗಿ ರೂಪುಗೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿಸಬೇಕು. ಜಿ ರಾಮ್ಜಿ ಬದಲಿಗೆ ಮನ್ರೇಗಾನೇ ಮುಂದುವರಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈ ರಾಮ್ಜಿ ಬಿಲ್ ವಾಪಸ್ ಪಡಿಬೇಕು. ಇದೊಂದು ಪ್ರತಿಭಟನೆ ಕಾರ್ಯಕ್ರಮ, ಪಾದಯಾತ್ರೆ. ಇದರ ಜೊತೆಗೆ ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಅಲ್ಲಿ ದಿನಾಂಕವನ್ನು ನಿಗದಿ ಮಾಡಿ 2 ದಿನದ ಒಂದು ಸ್ಪೆಷಲ್ ಸೆಷನ್ ಕರೆದು ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಮಂದಟ್ಟು ಮಾಡಿ ಜನರು ಕೂಡ ಜಾಗೃತಿಯನ್ನ ಮೂಡಿಸಲಿಕ್ಕೆ ಅಸೆಂಬ್ಲಿ ಮುಖಾಂತರ ದಿನಾಂಕವನ್ನ ಮುಖ್ಯಮಂತ್ರಿಗಳು ಇನ್ನೊಂದಿನ ತೀರ್ಮಾನವನ್ನ ಮಾಡ್ತಾರೆ. ಅಲ್ಲ, ಕೋರ್ಟಿಗೆ ಹೋಗಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ದರು, ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. 60 ರಾಜ್ಯ ಕೊಡಬೇಕು. ಮತ್ತು ನಾವೇ ಡೆಲ್ಲಿಂದನೇ ಇಂಥ ಪಂಚಾಯತಿ, ಇಂಥ ಊರು, ಇಂಥ ಗಲ್ಲಿ, ಮತ್ತು ನಾವೇನು ಮಾಡಿದ್ರು ಅವಾಗ ಮುಂಚೆ ಅಧಿಕಾರ ನಮಗೆ ಇತ್ತು, ಇವಾಗಿತ್ತು.
ಈಗ ಡೆಲ್ಲಿಯಲ್ಲಿ ಅವ್ರು ಯಾರು ಹೇಳ್ತಾರೆ ಅಲ್ಲಿ ಮಾತ್ರ ಕೆಲಸ. ಸೊ ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ, ಹೆಸರು ತೆಗೆದಕ್ಕೆ ಮಾಡ್ತಾ ಇದ್ದೀವಿ, 40-60 ರೇಷಿಯೋಗೆ ಮಾಡ್ತಾ ಇದ್ದೀವಿ. ಇನ್ನು ಸುಮಾರು ಹತ್ರಲ್ಲಿ ಲ್ಯಾಪ್ಸಸ್ ಇದ್ದಾರೆ. ಕಾಂಗ್ರೆಸ್ನವರ ಈ ಮಾತುಗಳಿಗೆ ಬಿಜೆಪಿ ಕೂಡ ಅಷ್ಟೇ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ, ಟಕ್ಕರ್ ಕೊಡ್ತಾ ಇದೆ. ಕಾಂಗ್ರೆಸ್ನ ಹೋರಾಟ ಪಾದಯಾತ್ರೆಗೆ ಬಿಜೆಪಿ ಟಕ್ಕರನ್ನು ಕೊಡ್ತಾ ಇದೆ. ವಿಶೇಷವಾಗಿ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. 20 ವರ್ಷಗಳ ಹಿಂದಿನ ಯೋಜನೆಗೆ ಹೊಸ ಸ್ವರೂಪ ಈಗ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಮನಮೋಹನ್ ಸಿಂಗ್ ಅಥವಾ ಮಹಾತ್ಮ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡುವಂಥ ನಮ್ಮ ಉದ್ದೇಶ ಆಗಿರಲಿಲ್ಲ. ಬದಲಿಗೆ BBG ರಾಮ್ಜಿ ಕಾಯ್ದೆ ಬಗ್ಗೆ ಕಾಂಗ್ರೆಸ್ನವರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕೆಲಸದ ದಿನಗಳನ್ನು 100ರಿಂದ 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ನಾವು ಕಸಿದುಕೊಂಡಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ 11 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಆರೋಪ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರಿಗಳಿಗೆ, ಮಧ್ಯವರ್ತಿಗಳಿಗೆ ಈಗ ಹಣ ಹೊಡೆಯೋದಕ್ಕೆ ಆಗೋದಿಲ್ಲ, BBG ರಾಮ್ಜಿಯಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳ ಸಮರ್ಥನೆ. ಬಿಜೆಪಿ ನಾಯಕರುಗಳ ಮಾತನ್ನು ಕೂಡ ನಿಮಗೆ ತೋರಿಸ್ತೀನಿ. ಬೋಗಸ್ ಯಾವ ಕೆಲಸಗಳು ಯಾವ ಹಳ್ಳಿಯಲ್ಲಿ ಯಾವ ಗ್ರಾಮದಲ್ಲಿ ಆಗ್ಬೇಕಂತ ತೀರ್ಮಾನ ಗ್ರಾಮ ಪಂಚಾಯಿತಿಯವರೇ ಮಾಡ್ತಾರೆ. ಕಾನೂನದಲ್ಲೇ ಸ್ಪಷ್ಟ ಪ್ರಯೋಜನ ಇದೆ, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಎರಡನೇದಾಗಿ ಡ್ಯೂರೇಬಲ್ ಅಸೆಟ್ಟು 125 ದಿವಸ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ವಿಕಸಿತ ಗ್ರಾಮಗಳು ಇದು ಆಗಬೇಕು ಅಂತ ಅನ್ನೋದು ಇದರೊಳಗೆ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ, ಶೇರ್ಡ್ ಕಾಸ್ಟ್ ಶೇರಿಂಗ್ ಎರಡೂ ಇರಬೇಕು. ರಾಜ್ಯ ಸರ್ಕಾರ ಪದೇ ಪದೇ ಅದನ್ನು ಇಂಟರ್ಫಿಯರ್ ಆಗುವಂಥ ಅವಕಾಶಗಳಿಲ್ಲ. ಆದ್ದರಿಂದ ಜನಪರವಾಗಿರುವಂಥ ಜನರಿಗೋಸ್ಕರ ಗ್ರಾಮೀಣ ಉದ್ಯೋಗ ಹೆಚ್ಚು ಕೊಡೋ ದೃಷ್ಟಿಯಿಂದ ಮತ್ತು ಆ ಉದ್ಯೋಗದಿಂದ ವಿಕಸಿತ ಭಾರತ ನಿರ್ಮಾಣಕ್ಕೆ ಜೋಡಿಸೋ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ಜಿ ರಾಮ್ಜಿ ಇದೆ. ಅವ್ರು ಎಲ್ಲಿ ಬೇಕಲ್ಲೂ ಚಾಲೆಂಜ್ ಮಾಡಲಿ, ಕೋರ್ಟಲ್ಲೂ ಚಾಲೆಂಜ್ ಮಾಡಲಿ. ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಕಾಂಗ್ರೆಸ್ಸಿನ ನಿಲುವಿನ ಬಣ್ಣ ಹೊರಗಡೆ ಆಗ್ತದೆ. ಕಾಂಗ್ರೆಸ್ ಅಂದರೆ ರಾಜಕೀಯ, ಎಲ್ಲಿ ದೇಶಕ್ಕೆ ಒಂದು ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು, ಗ್ರಾಮಕ್ಕೆ ಒಳ್ಳೇದು ಮಾಡಬೇಕು ಅನ್ನೋಂಥ ಯಾವ ಸ್ಪಷ್ಟತೆ ಇಲ್ಲದೆ, ಜವಾಬ್ದಾರಿಯನ್ನು ತಗೊಳ್ಳದೆ, ಯಾವುದ್ರ ಬಗ್ಗೆ ಗಮನ ಹರಿಸದೆ ಬೇಕಾಬಿಟ್ಟಿ ರಾಜಕೀಯವನ್ನು ಮಾಡಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ಅಪಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಅವರ ಅನುಭವ. ಈ ಕಾಂಗ್ರೆಸ್ನಲ್ಲಿ ಅನುಭವವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ, ಗೊಂದಲ ನಿರ್ಮಾಣ ಮಾಡಲಿಕ್ಕೆ, ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡಿಕೊಂಡು ಬರೀ ಸಮಾಜ ಹಿತಕ್ಕೆ ವಿರೋಧವಾಗಿ ಕೆಲಸ ಮಾಡುತ್ತದೆ.